ಹಾಯ್, ಹೊಸ ದಿನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು 3ನೇ ಆಷಾಢ ಶುಕ್ರವಾರದ್ದು. ಅವತ್ತು ಶುಕ್ರವಾರ ಇರೋದ್ರಿಂದ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. 2 ವಾರದಿಂದನೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಊರಿಗೆ ಹೋಗಿದ್ನಲ್ಲ, ಆಗಿರಲಿಲ್ಲ. ಅದಕ್ಕೆ ಈ ವಾರನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶುಕ್ರವಾರ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಲ್ವ. ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ. ಈ ದಿನ ಬೆಳಗ್ಗೆನೇ ಮಾಡ್ಕೊಬೇಕಾಗಿತ್ತು, ಬಟ್ ನಾನು ಊರಿಗೆ ಹೋಗಿರೋದ್ರಿಂದ 2 ವಾರನೂ ಕೂಡ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಈ ವಾರನಾದರೂ ಮಾಡ್ಕೊಳ್ಳೋಣ ಅಂತ. ನಮ್ಮ ಮನೆಯಲ್ಲಿ ಏನಪ್ಪ ಅಂತ ಅಂದರೆ ಬೆಳಗ್ಗೆನೇ ಕೆಲಸ ಮಾಡೋಕ್ಕಾಗೋದಿಲ್ಲ. ದೇವ್ರ ಪೂಜೆ ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ನಮ್ಮ ಮನೆ ತುಂಬ ದೊಡ್ಡದಿರೋದ್ರಿಂದ, ತುಂಬ ಹಳೆ ಮನೆ. ಇದನ್ನು ಕ್ಲೀನ್ ಮಾಡಿ ನಾವು ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಹಾಗೇ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ, ಬೆಳಗ್ಗೆ ತಿಂಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಪೂಜೆ ಏನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇಲ್ಲಿ ಬೇಗ ಮಾಡ್ತೀನಿ ಅನ್ನೋಕ್ಕೆ ಹೋಗೋಕ್ಕಾಗೋದಿಲ್ಲ, ತುಂಬ ಕೆಲಸ ಇರುತ್ತೆ ದಿನದಲ್ಲಿ. ಇದನ್ನೆಲ್ಲ ಕ್ಲೀನ್ ಮಾಡಿ, ಮಧ್ಯ ತೊಟ್ಟಿ ಬೇರೆ ಇದೆ, ತೊಟ್ಟಿ ಮನೆ ಆಗಿರೋದ್ರಿಂದ ತೊಟ್ಟಿನೆಲ್ಲ ಕ್ಲೀನ್ ಮಾಡಿ, ಹೊರಗಡೆ ಕ್ಲೀನ್ ಮಾಡಿ, ಒಳಗಡೆ ಕ್ಲೀನ್ ಮಾಡಿ. ಪಾಪು ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಅವನಿಗೆ ತಿಂಡಿ ಬೇರೆ ಕೊಡಬೇಕಲ್ವ. 8 ಗಂಟೆ ಅಷ್ಟರಲ್ಲಿ ಅವನಿಗೆ ತಿಂಡಿ ರೆಡಿ ಆಗಬೇಕು. ಅದಕ್ಕೆ ಬೆಳಗ್ಗೆ ಆಗೋದಿಲ್ಲ. ಯಾವತ್ತೇ ಪೂಜೆ ಮಾಡಿದ್ರು, ನಾನು ಅಕಸ್ಮಾತ್ ಪೂಜೆ ಮಾಡ್ಕೋಬೇಕು ಅಂದರು ನೈಟ್ ಬಿಟ್ಕೊಂಡು ನಾನು ಬೆಳಗ್ಗೆ ಪೂಜೆ ಮಾಡ್ಕೋಬೇಕಾಗುತ್ತೆ. ನನಗೆ ಅದು ಇಷ್ಟ ಆಗೋದಿಲ್ಲ. ಅಲ್ಲೇ ಮನೆ ಕ್ಲೀನ್ ಮಾಡಿ ಅಲ್ಲೇ ಪೂಜೆ ಮಾಡಿದ್ರೆ ನನಗೊಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದಕ್ಕೆ ನಾನು ತುಂಬ ಜಾಸ್ತಿ ಏನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಬೆಳಗ್ಗೆ ಪೂಜೆ ಮಾಡಬೇಕು ಅಂತ ನನಗೆ ಯಾವ ಥರ ಸಮಾಧಾನ ಆಗುತ್ತೋ ನಾನು ಆ ಥರನೇ ಆಲ್ಮೋಸ್ಟ್ ಪೂಜೆ ಮಾಡ್ಕೊಳ್ಳೋದು. ಮೊದಲು ತಿಂಡಿ ಕೆಲಸನೆಲ್ಲ ಮುಗಿಸಿ ನಾನು ಆಮೇಲೆ ವಾರದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪ್ರತಿ ವಾರನೂ ಹಾಗೇ ನನ್ನ ಕೆಲಸ ಮುಗಿದ್ಮೇಲೆ ನಾನು ವಾರದ ಕೆಲಸ ಮಾಡೋದು. ಈಗ ಚಿಕ್ಕ ಪಾಪು ಅವನೇನಾದರೂ ಸ್ಕೂಲ್ಗೆ ಹೋಗುವಾಗಾದರೆ ಏನಿಲ್ಲ ಮಾಡ್ಕೊಬೋದು. ಅವನು ಸ್ಕೂಲಿಗೆ ಕಳಿಸ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊಬೋದು. ಬಟ್ ಅದಾಗೋದಿಲ್ಲ. ಅವನಿಗೆ ತಿಂಡಿ ತಿನ್ನಿಸಿ ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡೋ ಅಷ್ಟು ಮಧ್ಯಾಹ್ನ ಆಗೇ ಹೋಗುತ್ತೆ. ಆಮೇಲೆ ನಾನೇನಿದ್ರು ವಾರದ ಕೆಲಸ ಮಾಡ್ಕೋಬೇಕು. ಈ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ. ಇದು 3ನೇ ಆಷಾಢ ಶುಕ್ರವಾರ. ಊರಿಗೆ ಹೋಗಿದ್ನಲ್ವ, ನಾನು ಊರಿಗೆ ಹೋದರೆ ಅಟ್ಲೀಸ್ಟ್ 2 ಡೇಸ್ ಆದರೂ ಹೋಗಲಿ, 1 ವೀಕ್ ಹೋಗಲಿ, ನನಗೆ ಬಂದು ಮತ್ತೆ ನನಗೆ ಮತ್ತೆ ರೀಸೆಟ್ ಮಾಡ್ಕೊಳ್ಳೋಕ್ಕೆ ನನಗೆ 2 to 3 ಡೇಸ್ ಬೇಕೇ ಆಗುತ್ತೆ. ನನಗೆ ಯಾವ ಥರ ಇತ್ತು ಮೊದಲಿನ ಮನೆ ಅದೇ ಥರ ಮಾಡ್ಕೋಬೇಕು ಅಂದರೆ ನನಗೆ 3 ಡೇಸ್ ಆದರೂ ಕಂಪಲ್ಸರಿ ಬೇಕೇ ಬೇಕು. ಯಾಕಂದರೆ ಅವರು ಒಂಥರ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ, ನನಗೆ ಒಂಥರ ಅಡ್ಜಸ್ಟ್ಮೆಂಟ್ ಬೇಕು. ಮನೆಯಲ್ಲಿ ಅಡುಗೆ ಮನೆ ಆಗಲಿ ಮನೆಯೇ ಆಗಲಿ ಅವರೊಂಥರ ಕ್ಲೀನ್ ಮಾಡ್ಕೋತಾರೆ, ಬಟ್ ನಾನೊಂಥರ ಕ್ಲೀನ್ ಮಾಡ್ಕೊತೀನಿ. ಸೊ ಈ ನೋಡ್ತಾ ಇದ್ದೀರಲ್ವ ಕೋಳಿ ಮರಿ, ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಕಾವೇ ಕೂರಿಸಿದೆ, 11 ಮೊಟ್ಟೆಗಳನ್ನ ಕೂರಿಸಿದೆ, 11 ಕೂಡ ಮರಿ ಮಾಡಿದೆ. ನೋಡಿ ಎಷ್ಟು ದೊಡ್ಡದಾಗಿದೆ. ಆಗಲೇ ಎಷ್ಟು ಕೂರಿಸಿದ್ನೋ ಅಷ್ಟು ಕೂಡ ಆಗಿತ್ತು. ಇವಾಗ ನನ್ನ ಮಗ ಆಟ ಆಡೋಕೆ ಕರ್ಕೋಗಿದ್ರು ನಮ್ಮಮ್ಮ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಬಟ್ಟೆಗಳನ್ನೆಲ್ಲ ಒಗೆದಿದ್ದೆ. ಇವಾಗ ಮನೆ ಒರೆಸ್ಕೊಂಡು ಹಿಂದೆನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡಿದ್ದೆ. ಅದಾದಮೇಲೆ ಅಮ್ಮನ್ನ ಕರ್ಕೊಬನ್ನಿ ಅವನಿಗೆ ಸ್ನಾನ ಮಾಡಿಸ್ತೀನಿ ಅಂದೆ. ಅಮ್ಮನೂ ಕರ್ಕೊಬಂದರು. ನಾನು ಆಮೇಲೆ ಅವನಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿಸಿ ಊಟ ಸ್ವಲ್ಪ ಲೇಟಾಗಿ ತಿಂದಿದ್ದೆ. ತಿಂಡಿನ ರೊಟ್ಟಿ ಮಾಡಿದ್ನಲ್ವ, ಇವತ್ತು ಬೆಳಗಿನ ತಿಂಡಿಗೆ ರೊಟ್ಟಿ ಮಾಡ್ಕೊಂಡಿದ್ದೆ. ಅದಕ್ಕೆ ಅವ್ನು ಲೇಟಾಗಿ ತಿಂದಿದ್ದೆ. ಬೇಕಾದ್ರೆ ಮಲಗಿದ್ಮೇಲೆ ತಿನ್ಸೋಣ ಅಂದ್ಬಿಟ್ಟು ಫಸ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಮಾಡಿ ಬಟ್ಟೆನೆಲ್ಲ ಚೇಂಜ್ ಮಾಡಿಬಿಟ್ಟು ಇವನ್ನ ಮಲಗಿಸೋಣ ಅಂತ ಹೋಗ್ತಾಯಿದ್ದೀನಿ. ಅದಾದಮೇಲೆ ನಾನು ಅವ್ನು 7 ವರ್ಷದಲ್ಲಿ ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೋಬೇಕು. ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಅವನ್ನ ಮಲಗಿಸೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಫಸ್ಟ್ ಅವನಿಗೆ ಬಟ್ಟೆ ತೆಗಬೇಕು. ಬಟ್ಟೆ ಹಾಕಿದ್ಮೇಲೆ ಅವನಿಗೆ ಏನಾದರೂ ಫ್ರೂಟ್ಸೋ ಏನಾದರೂ ಕೊಟ್ಟು ಸ್ವಲ್ಪ ಹೊಟ್ಟೆ ತುಂಬೋ ಥರ ನೋಡ್ಕೊಂಡಿದ್ದು ಆಮೇಲೆ ಅವನನ್ನು ಮಲಗಿಸ್ಬೇಕು. ಇಲ್ಲಾಂದರೆ ಮಧ್ಯದಲ್ಲೇ ಎದ್ಬಿಡ್ತಾನೆ. ಅದಕ್ಕೆ ಅವನಿಗೆ ಸ್ವಲ್ಪ ಏನಾದರೂ ಹಣ್ಣು ಏನಾದರೂ ಕೊಡೋಣ ಅಂದ್ಬಿಟ್ಟು ಫಸ್ಟು ಬಟ್ಟೆನೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ನಾನ ಮುಗಿಸ್ಕೊಂಡು ತುಂಬ ತರಲೆ, ಅವನಿಗೇನು ಕೇಳ್ತಾನೋ ಅದನ್ನೇ ಕೊಡಬೇಕು. ತುಂಬ ಕೋಪ ಇದೆ ಅವನಿಗಂತೂ. ಅವನು ಹೇಳಿದ ಕೆಲಸ ಅವಾಗೇ ಆಗೋಗ್ಬಿಡ್ಬೇಕು, ಅಷ್ಟು ಕೋಪ ಅವನಿಗೆ. ನೋಡಿ ಬಟ್ಟೆನೆಲ್ಲ ಎತ್ತಿ ನನಗೆ ಈ ಬಟ್ಟೆ ಬೇಡ ಅಂತ ಹೇಳ್ತಾ ಇದ್ದಾನೆ. ಅದಾದಮೇಲೆ ನೀರು ಬೇಕು ಅಂತ ಇವಾಗ ನೀರು ತರೋಣ ಅಂತ ಹೋಗಿ ಅವನಿಗೆ ನೀರು ಕೊಟ್ಟು ಇವಾಗ ಅವನ್ನ ಮಲಗ್ಸೋಕೆ ಹೋಗ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಸೊಪ್ಪಿಗೆ ಹೋಗಿದ್ರು. ಅವರು ಕೂಡ ಬಂದರು, ತಿಂಡಿ ಮುಗಿಸ್ಕೊಂಡು ಹೋಗಿದ್ರು. ಅಮ್ಮ ಊರಿಂದ ಒಬ್ಬಟ್ಟು ಕೊಟ್ಟು ಕಳಿಸಿದ್ರು ನೆನ್ನೆ ಬಂದಾಗ. ಅದಕ್ಕೆ ನಮ್ಮ ಮನೆಯವರಿಗೆ ತಿನ್ನಿ ಅಂತ ಕೊಡೋಣ ಅಂತ ಹೋದರೆ ಅವರು ವೀಡಿಯೋ ಮಾಡ್ತಾಯಿದ್ದೀಯ, ಹಾಗಾದರೆ ನಾನು ತಿನ್ನೋದಿಲ್ಲ, ನೀನೇ ತಿನ್ನು ಅಂತ ಅಂದರು. ಇರಲಿ ತಿನ್ನಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು, ನೋಡಿ ನೀನು ವೀಡಿಯೋ ಆಫ್ ಮಾಡೋ ತನಕ ನಾನು ಒಬ್ಬಟ್ಟು ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯಿತು ನಾನೇ ತಿಂತೀನಿ, ನೀವೇನು ತಿನ್ನಬೇಡಿ ಬಿಡಿ ಅಂತ ಹೇಳ್ಬಿಟ್ಟು ನಾನೇ ತಿಂತಾಯಿದ್ದೀನಿ. ಅವ್ರು ಕೊನೆಗೂ ವೀಡಿಯೋ ಆಫ್ ಮಾಡೋ ತನಕ ಅದನ್ನು ಮುಟ್ಲೇ ಇಲ್ಲ. ನೀನೇ ತಿನ್ನು, ನಾನು ಆಮೇಲೆ ತಿಂತೀನಿ, ಇದನ್ನೆಲ್ಲ ವೀಡಿಯೋ ಮಾಡಬೇಕಾ ಅಂತ ಅಂತಿದ್ರು.
ಸರಿ ಬಿಡು ಆಯಿತು ನಾನೇ ತಿಂತೀನಿ ಅಂದ್ಬಿಟ್ಟು ಇವಾಗ ನಾನು ತಿಂತಾಯಿದ್ದೀನಿ. ಪಾಪನು ಮಲ್ಕೊಂಡ. ಅದಾದಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಎಲ್ಲ ಕೆಲಸ ಆಗಿತ್ತಲ್ವ, ಇನ್ನೇನು ಬರೀ ಸ್ನಾನ ಮಾಡಿಕೊಂಡು ಬರೀ ಪೂಜೆ ಮಾಡ್ಕೊಳ್ಳೋದಷ್ಟೇ, ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು. ಅದಾದಮೇಲೆ ಅವರು ತಿಂದರು, ನಾನು ಕೂಡ ತಿಂದ್ಬಿಟ್ಟು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ. 3 ಗಂಟೆ ಆಗಿತ್ತು ನಾನು ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ. ಮೊದಲು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸ ಕಳ್ಸಕ್ಕೆಲ್ಲ ನಾನು ಎಲೆ ಎಲ್ಲ ಒಣಗೋಗಿತ್ತು, ಅದನ್ನೆಲ್ಲ ಎತ್ಕೊಂಡು ನೀಟಾಗಿ ಹೂವು, ಹಳೆ ಹೂವನ್ನೆಲ್ಲ ಎತ್ತಿ ಕ್ಲೀನ್ ಮಾಡ್ತಾಯಿದ್ದೀನಿ. ಹೂವು ನೀವು ಇವತ್ತು ಹಾಕಿದ ಹೂವು ಮತ್ತೆ ನಾಳೆ ಅದೇ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಹಾಕೋದಕ್ಕೆ ಹೋಗ್ಬೇಡಿ. ಏಕೆ ಅಂದರೆ ಒಂದಿನ ಹಾಕಿದ ಹೂವು ಇನ್ನೊಂದು ಮಾರನೇ ದಿನಕ್ಕೆ ಅದು ಸೂತ್ಕೋದ ರೀತಿ ಆಗುತ್ತಂತೆ. ನಾನು ಅದಕ್ಕೆ ಯಾವತ್ತೇ ಹಾಕಿದ್ರೂ ಒಂದಿನ ಹಾಕಿದ ಹೂವನ್ನ ಮತ್ತೆ ನಾನು ಅದಕ್ಕೆ ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ. ಒಂದೇ ಹೂವು ಆಗಲಿ ನಾನು ಚೇಂಜ್ ಮಾಡಿಬಿಟ್ಟೆ ಬೇರೆ ಹೂವು ಹಾಕೋದು. ಇವಾಗ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊತಾ ಇದ್ದೀನಿ ಅರಿಶಿನ ಹಚ್ಚಿ. ನನಗೆ ಅರಿಶಿನ ಹಚ್ಚಿ ಅರಿಶಿನ ಕುಂಕುಮ ಇಕ್ಕಿ ಅದಕ್ಕೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂದರೆ ಕಳಶಕ್ಕೆ ಅರಿಶಿನ ಹಚ್ಚಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಾನು ಯಾವಾಗಲೂ ದೊಡ್ಡದಾಗಿ ಇಟ್ಕೊತೀನಿ ಅರಿಶಿನ ಕುಂಕುಮನ. ನನಗಂತೂ ತುಂಬ ಇಷ್ಟ. ಬಟ್ ಆದರೆ ನನಗೇನು ಅಂದರೆ ನನಗೆ ರಂಗೋಲಿನ ಜಾಸ್ತಿ ಬಿಡೋಕ್ಕೆ ಬರೋದಿಲ್ಲ. 1-2 ಥರ ಕಲ್ತ್ಕೊಂಡಿದ್ದೀನಿ ಅಷ್ಟೇ. ಅದನ್ನೇ ಹೇಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಬಾಗಿಲಿಗೆ ಅರಿಶಿನ ಹಚ್ಚಿ ರಂಗೋಲಿ ಬಿಟ್ಟು ಅದೊಂಥರ ಪಾಸಿಟಿವ್ ಥರ ಇರುತ್ತೆ ಮನೆಯಲ್ಲಿ. ನನಗಂತೂ ತುಂಬ ಇಷ್ಟ ಈ ಥರ ಮಾಡೋದು ಅಂತ. ಅಂದರೆ ನನಗೇನು ಅಂದರೆ ನಮ್ಮ ಮನೆಯಲ್ಲಿ ನನಗೆ ದೀಪ ಹಚ್ಕೊಂಡ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗೋದು. ತುಂಬ ಡಿಸ್ಕಂಫರ್ಟ್ ಆಗ್ತಾಯಿತ್ತು. ನಾನು ಊರಿಗೆ ಹೋಗಿ ಬಂದಾಗಿಂದ ಮನೇಲಿ ಪೂಜೆ ಮಾಡೋಕ್ಕಾಗಿರ್ಲಿಲ್ವಲ್ಲ. ಆಲೇ 15 ಡೇಸ್ ಆಗೋಗಿತ್ತು ಊರಿಗೆ ಹೋಗಿ. ಅಲ್ಲಿಂದ ಬಂದು ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾರ ಮಾಡಿದ್ರೇ ನನಗೊಂಥರ ಸಮಾಧಾನ. ಅಲ್ಲಿ ತನಕ ಮನಸ್ಸು ಒಂಥರ ಚಂಚಲ ಆಗ್ತಾ ಇರುತ್ತೆ. ನಾನು ಫಸ್ಟ್ ಡೇ ಬಂದು ಮಾರನೆಗೆ ಕೂಡ ನಾನು ಪ್ರತಿ ಸಲವೂ ಅಷ್ಟೇ ಫಸ್ಟು ಮನೆ ಕ್ಲೀನ್ ಮಾಡಿಕೊಂಡು ನಾನು ವಾರ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಅಮ್ಮ ಊರಿಂದನೇ ಹೂವು ಕೊಟ್ಟು ಕಳಿಸಿದ್ರು. ಸಾಮಂತಿಗೆ ಹೂವು ಇತ್ತು, ಗುಲಾಬಿ ಹೂವು ಅಮ್ಮ ಊರಿಂದನೇ ಕೊಟ್ಟು ಕಳಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬಾಗಿಲುಗಳು. ನನಗಂತೂ ಈ ಥರ ಇದ್ರಂತೂ ತುಂಬ ಇಷ್ಟ. ಅದಾದಮೇಲೆ ಇವಾಗ ನಾನು ಇಲ್ಲಿ ಪೂಜೆನೂ ಮಾಡ್ಕೊತಾ ಇದ್ದೀನಿ. ದೀಪ ಹಚ್ಕೊಂಡು ಪೂಜೆ ಮಾಡಿಕೊಂಡ್ರೆ ಮನಸ್ಸಿಗೊಂಥರ ಸಮಾಧಾನವೂ ಇರುತ್ತೆ. ನಾನು ಆಲ್ಮೋಸ್ಟ್ ವಾರದಲ್ಲಿ 4 ದಿನವೂ ವಾರ ಮಾಡ್ಕೊತೀನಿ. ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ, ಶನಿವಾರ. ನಾನೇನು ಮಾಡ್ತೀನಿ ಅಂದರೆ ಸೋಮವಾರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾರ ಮಾಡ್ಕೊತೀನಿ. ಪ್ರತಿದಿನ ತಲೆಗೆ ಸ್ನಾನ ಮಾಡೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಅಮ್ಮ ಮಂಗಳವಾರ ಸ್ನಾನ ಮಾಡ್ಕೊಂಡು ಅವ್ರು ದೀಪ ಹಚ್ಕೊತಾರೆ. ಎಲ್ಲ ಕ್ಲೀನ್ ಮಾಡ್ಕೊತೀನಿ, ಅವ್ರು ದೀಪ ಹಚ್ಕೊತಾರೆ. ಅದಾದಮೇಲೆ ಮತ್ತೆ ಶುಕ್ರವಾರ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡ್ಕೊತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಶನಿವಾರ ಮಾಡ್ಕೊತೀನಿ, ಇಲ್ಲ ಮಂಗಳವಾರ ಮಾಡ್ಕೊತೀನಿ. ಯಾವ ಥರ ನನಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಮಾಡ್ಕೊತೀನಿ. ಯಾಕಂದರೆ ನಾವು ತೋಟದಲ್ಲೆಲ್ಲ ಕೆಲಸ ಹೋಗಿ ಮಾಡೋದ್ರಿಂದ ಟೈಮ್ ವೇರಿಯೇಷನ್ ಆಗ್ತಾ ಇರುತ್ತೆ. ಈ ಟೈಮಲ್ಲೇ ಪೂಜೆ ಮಾಡ್ಕೊತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಫ್ರೀ ಸಿಕ್ಕಾಗೆಲ್ಲ ಮಾಡ್ಕೊತಾ ಇರ್ತೀನಿ ನಾನು. ಅದಾದಮೇಲೆ ಪೂಜೆನೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವ್ರು ದೊಡ್ಡಮ್ಮ ಬಂದರು. ಈಚೆ ಕೂತಿದ್ರು, ನಾನೇ ಕರ್ಕೊಬಂದು ಒಳಗಡೆ ಕೂರಿಸ್ಕೊಂಡೆ ಮಾತಾಡೋಕ್ಕೆ ಅಂತ ಬಂದರು. ಅವ್ರಿಗೂ ಸ್ವಲ್ಪ ಕಾಫಿ ಮಾಡಿಕೊಟ್ಬಿಟ್ಟು, ಕಾಫಿ ಟೈಮ್ ಆಗಿತ್ತಲ್ವ, ಎಲ್ರಿಗೂ ಕಾಫಿ ಮಾಡಿಬಿಟ್ಟು ಅವ್ರಿಗೂ ಸ್ವಲ್ಪ ಕಾಫಿ ಕೊಟ್ಟೆ. ಅವರು ಕುಡಿತಾಯಿದ್ರು. ಇವಾಗ ನಾನು ಸ್ವಲ್ಪ ಟೀ ಕುಡ್ಕೊಂಡು ಇವಾಗ ಎಲ್ರಿಗೂ ಟೀ ಕೊಟ್ಬಿಟ್ಟು ಇವಾಗ ನಾನು ಟೀ ಕುಡಿತಾಯಿದ್ದೀನಿ. ಅದಾದಮೇಲೆ ಸಂಜೆ ಮೇಲೆ ತುಂಬ ದಿನ ಆಗೋಗಿತ್ತು ಮಳೆ ಬಂದು. ಇವತ್ತು ಮಳೆಯನ್ನು ಕೂಡ ಬಂತು. ಸೊ ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗ್ಬಿಡಿ. ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ವೀಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.